ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ತಂಬ್ಲೈನಲ್ಲಿ ನೋಡಿದ್ದೀರಾ ಸ್ನೇಹಿತರೆ, ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ನೋಡಿ. ಬಟ್ ಏನಂದರೆ ಇದು ಲಕ್ಕಿ ಪ್ರೆಗ್ನೆಂಟಿಗೆ ಮುಂಚೆ ಮಾಡಿರೋದು ಸ್ನೇಹಿತರೆ. ಈಗ ಹಾಲಲ್ಲಿ ಈ ಥರ ಹಿಟ್ಟಿನ ಮಾಡೋಕ್ಕೋದ್ರೆ ಅವಳೆಲ್ಲ ಬೀಳ್ಸಾಗಿ ಮಾಡ್ತಾಳೆ ಸ್ನೇಹಿತರೆ. ಹಾಗಾಗಿ ಈ ಸಲ ದೇವ್ರ ಮನೆಯಲ್ಲೇ ಸಿಂಪಲಾಗಿ ಮಾಡಿದ್ದೆ. ನಾನು ದೇವರಿಗೆ ಮುಖವಾಡ ಎಲ್ಲ ಇಟ್ಟು ಹಾಕಿ ಸೀರೆ ಎಲ್ಲ ಉಸಿ ಆ ವರ್ಷ ಮಾಡಿಲ್ಲ ಸ್ನೇಹಿತರೆ, ಇಷ್ಟೇ ಮಾಡ್ತಿದ್ದೆ. ಇದನ್ನೇ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ. ಈ ವರ್ಷ ಆ ಥರ ಹಾಲಲ್ಲೆಲ್ಲ ಇಟ್ಟು ಮಾಡೋಕ್ಕಾಗಲಿಲ್ಲ. ಲಕ್ಕಿ ಸ್ವಲ್ಪ ದೊಡ್ಡವಳಾಗಲಿ ಅಂತೇಳಿ ದೇವ್ರ ಮನೆಯಲ್ಲೇ ಮುಗಿಸಿದ್ವಿ. ನನಗೊಂದು ಆಸೆ ಇದೆ, ಲಕ್ಷ್ಮೀ ಹಬ್ಬನ ಗ್ರ್ಯಾಂಡಾಗಿ ಮಾಡುವಾಗ ಫಸ್ಟ್ ಟೈಮ್ ಮುಖವಾಡ ಎಲ್ಲ ಹಾಕಿ ಸೀರೆ ಉಡಿಸುವಾಗ ಪುರೋಹಿತರನ್ನ ಕರೆಸಿ ಫಸ್ಟ್ ಟೈಮ್ ನೀಟಾಗಿ ಎಲ್ಲ ಶಾಸ್ತ್ರ ಎಲ್ಲ ಬದ್ಧವಾಗಿ ಹೇಳಿಸ್ಕೊಂಡು ಕ್ರಮಬದ್ಧವಾಗಿ ಆಚರಿಸ್ಬೇಕು ಅಂತ ಆಸೆ ಇದೆ. ನೋಡೋಣ ಯಾವಾಗ ಅದೃಷ್ಟ ಕೂಡಿ ಬರುತ್ತೆ. ಹಾಯ್ ಫ್ರೆಂಡ್ಸ್, ಏನು ರೆಡಿಯಾಗಿದ್ದೀರಾ ಅಂತ ನೋಡ್ತಿದ್ದೀರಾ? ಇವತ್ತು ನಾವು ನಮ್ಮ ತಾತನ ಮನೆಗೆ ಹೋಗ್ತಿದ್ದೀವಿ. ಅದಕ್ಕೆ ನಾನು ಮತ್ತು ನನ್ನ ತಂಗಿ ಎಷ್ಟು ಎಕ್ಸೈಟ್ ಆಗಿದ್ದೀವಿ ನೋಡಿ ಫ್ರೆಂಡ್ಸ್. ಬನ್ನಿ ಲಕ್ಷ್ಯ, ಹಾಯ್ ಚಾನಲ್ ನೋಡಿ. ಅವಳಂತೂ ಫುಲ್ ಎಕ್ಸೈಟ್ಮೆಂಟ್ ಫ್ರೆಂಡ್ಸ್. ಈಗ ನೋಡ್ಕೊಳ್ತಾ ನಮ್ಮ ತಾತ ಬಂದಿದ್ದಾರೆ ನಮ್ಮ ಕರ್ಕೊಂಡೋಗಕ್ಕೆ ಆಟೋದಲ್ಲಿ. ಇವತ್ತು ನಮ್ಮ ಅಜ್ಜಿ ಮನೆ ವ್ಲಾಗ್ ಆಗಿರುತ್ತೆ. ಆ ಕ್ಲಿಪ್ಪನ್ನು ಫುಲ್ಲು ತೊಗೊಂಬಂದ್ಬೇಡ ಫ್ರೆಂಡ್ಸ್. ಹಂಗೆ ಮಾತಾಡ್ಕೊಂಡು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್. ಫ್ರೆಂಡ್ಸ್, ನಮ್ಮ ಅಜ್ಜಿಗೆ ಬಂದ್ವಿ, ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ತೊಟ್ಟಲಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಎಲ್ಲ ಬಂದ್ವಿ ಫ್ರೆಂಡ್ಸ್. ಹಾಯ್, ಸೇ ಹಾಯ್. ನಾವು ಅಮ್ಮ ಮನೆಗೆ ರೀಚ್ ಆದ್ವಿ. ಅವರು ಲಕ್ಷ್ಮಿ ಎಲ್ಲ ಕೂರಿಸಿ ರೆಡಿ ಮಾಡಿದ್ರು. ತೋರಣ ಹಾಕಿದ್ದೀರಾ? ಒಂದು ಹಬ್ಬಕ್ಕೆ ಜಾಯ್ನ್ ಆದ್ವಿ. ಹೇಳಿದ್ವಿ ಸ್ಯಾಟರ್ಡೆ ಬರ್ತೀವಿ ನಾವು ಅಂತ. ನೋಡಿ ಅವ್ರಿಗೆ ತಕ್ಕ ಮಟ್ಟಿಗೆ ಮಾಡ್ಕೊಂಡಿದ್ರು. ನಾನು ಪೂಜೆ ಮಾಡೋಣ ಅಂಥೇಳಿ. ಮೊದಲೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡೋರು ಸ್ನೇಹಿತರೆ. ನಾವೆಲ್ಲ ಕಾಲೇಜ್ ಡೇಸಲ್ಲಿ ಇದ್ದಾಗ ಅಲ್ಲೇ ಇರ್ತಿದ್ವಿ ಅಲ್ವಾ. ಈಗೆಲ್ಲ ನಾವುಗಳು ಮದುವೆ ಆಗಿ ನಾನು ನನ್ನ ತಂಗಿ ನಮ್ಮ ಮನೆಗಳಲ್ಲಿದ್ದೀವಿ. ನಮ್ಮ ಹಬ್ಬ ನಮ್ಮ ಮನೆ ಇದೇ ಆಗೋಗುತ್ತೆ. ಹಬ್ಬದ ದಿನ ನಾನು ಮನೆ ಬಾಗಿಲು ಹಾಕಬೇಕು ಅಂತ ನಾನು ಹೋಗಲ್ಲ, ಅವ್ರುಗಳು ಬರೋದಿಲ್ಲ. ಬಂದು ಕುಂಕುಮ ತೊಗೊಂಡು ಹೋಗ್ತಾರೆ ಅಷ್ಟೇ ಎಲ್ಲರೂ. ನಾವು ಬಂದು ಸ್ಯಾಟರ್ಡೇ ಎಲ್ಲ ರಜೆ ಇರುತ್ತಲ್ಲ, ಸಂಡೇ ಅಂತೇಳಿ ಅಮ್ಮ ಹೋಗೋಣ ತಾತ ಮನೆಗೆ ಅಂತಲೇ ಇದ್ಲು. ನಾನು ಬಂದು ಇಲ್ಲೂ ಪೂಜೆ ಮಾಡಿ ಇನ್ನು ಕುಂಕುಮಕ್ಕೆಲ್ಲ ಬರ್ತಾರೆ ಅಂತ ಹೇಳಿದರು. ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ. ನಮ್ಮ ಮನೆ ಹಬ್ಬದ ಆಚರಣೆ ಹೀಗಾಯಿತು ಸ್ನೇಹಿತರೆ. ನಿಮ್ಮದೆಲ್ಲ ಹೇಗಿತ್ತು? ಲಕ್ಕಿ ಮಲ್ಕೊಂಡಿದ್ದಾಳೆ ಅಂತ ಸ್ವಲ್ಪ ಸ್ಲೋ ಆಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಏನು ಅಂದ್ಕೊಂಬಿಡಿ. ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ ಅಪ್ಲೋಡ್ ಮಾಡೋದು. ಲಕ್ಕಿ ಯಾಕೋ ಕೈಯೇ ಬಿಡ್ತಿಲ್ಲ, ಫೋನೇ ಕೊಡಲ್ಲ ಎಡಿಟ್ ಮಾಡೋಕ್ಕೂ ಕೂಡ. ಅವಳು ನಾವು ಹಿಡ್ಕೊಂಡ್ರೆ ಅವಳು ಹಿಡ್ಕೋಬೇಕು ಅಂತ ಹಠ ಮಾಡ್ತಾಳೆ. ಸೊ ಹಂಗಾಗಿ ಲೇಟ್ ಅಪ್ಲೋಡಿಂಗ್ ಸ್ನೇಹಿತರೆ. ಚೆನ್ನಾಗಾಯಿತು ಒಟ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ನೋಡೋಣ ನಮಗೆ ಯಾವಾಗ ಶಕ್ತಿ ಬರುತ್ತೆ. ಇದೇ ಥರ ಸೀರೆ ಎಲ್ಲ ಉಡಿಸಿ ಮುಖವಾಡ ಎಲ್ಲ ಹಾಕಿ ಪುರೋಹಿತರನ್ನ ಕರೆಸಿ ನೀಟಾಗಿ ಹೇಳಿಸ್ಕೋಬೇಕು ಅಂತ ಆಸೆ ಇದೆ ಸ್ನೇಹಿತರೆ. ನೋಡೋಣ ಹೇಗಾಗುತ್ತೆ ಅಂಥೇಳಿ. ಎಲ್ಲ ಮಾಡಿ ಪೂಜೆ ಎಲ್ಲ ಸಹ ಮುಗೀತು. ಚೆನ್ನಾಗಿ ಕೂರಿಸಿದ್ರು ಸ್ನೇಹಿತರೆ.
ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ಗುರುಗಳ ಆರಾಧನಾ ದಿನ ಸ್ನೇಹಿತರೆ. 353ನೇ ಆರಾಧನೆ ಏನಿತ್ತು ರಾಘವೇಂದ್ರ ಸ್ವಾಮಿಗಳದ್ದು, ಅವತ್ತು ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಅವತ್ತು ತುಂಬ ತಲೆನೋವು, ಆಗಲ್ಲ ತಲೆ ಸ್ನಾನ ಮಾಡೋಕ್ಕೆ ಅಂದ್ಕೊಂಡಿದ್ದೆ. ಅದು ಯಾವ ಪಾಸಿಟಿವ್ ಎನರ್ಜಿ ಬಂತು ಅಂತ ಗೊತ್ತಿಲ್ಲ ಸ್ನೇಹಿತರೆ. ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಟ್ಯೂಷನ್ ಮುಗಿಸಿ ಹೊರಟ್ವಿ ಮಠದ ಕಡೆ. ಅಂಥ ಶಕ್ತಿ ಇದೆ ಸ್ನೇಹಿತರೆ ಗುರುಗಳಿಗೆ. ನಾನು ತುಂಬ ನಂಬ್ತೀನಿ ರಾಯರೇ. ಅಮ್ಮು ಆ ಕಡೆಯಿಂದ ಹೋಗೋಣ ಬಾ. ಮೊನ್ನೆ ಅಲ್ಲ ಗುರು ಪೂರ್ಣಿಮೆಗೆ 1 ಮಂತ್ ಆಯ್ತಿನೇನೋ ಲಕ್ಷಿ. ನೀವು ಮಠನ ದರ್ಶನ ಮಾಡಿರೋ ಅನುಭವ ಸಿಗಲಿ ಅಂತೇಳಿ ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಸ್ನೇಹಿತರೆ, ದೇವರನ್ನ ಸ್ಮರಿಸುತ್ತಾ.
ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಥರ ಇತ್ತು ನಮ್ಮ ಹಬ್ಬ ಹಾಗೂ ರಾಯರ ಆರಾಧನಾ ದಿನ. ಸ್ನೇಹಿತರೆ, ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.